ನಮ್ಮ ಪರಿಸ್ಥಿತಿ MLA ಆಗಿರಬಾರ್ದು. ನಮ್ಮ ಕುಮಾರಣ್ಣ ತಗೊಂಡೋಗಿ ನನ್ನ ಕೋರ್ ಕಮಿಟಿ ಅಧ್ಯಕ್ಷನ ಬೇರೆ ಮಾಡ್ಬಿಟ್ಟವ್ರು. ಈಗ ನಿಮ್ಮ ಕಷ್ಟ ಸುಖನೂ ಕೇಳೋಂಗಿಲ್ಲ, ಮದುವೆಗೂ ಬರೋಂಗಿಲ್ಲ, ಸಾವಿಗೂ ಬರೋಂಗಿಲ್ಲ. ಅಣ್ಣ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತವ್ರೆ. ಬೇಜಾರು ಮಾಡ್ಕೋಬೇಡಿ. ವಿಜಯಣ್ಣ ಹೋಗಿ ಚಾಮುಂಡೇಶ್ವರಿಗೂ ಕೂಡ ಇವತ್ತು ದರ್ಶನ ಮಾಡ್ಕೊಂಡು ಬಂದರು. ಕುಮಾರಣ್ಣ ಬೆಳಿಗ್ಗೆ ಚಾಮುಂಡೇಶ್ವರಿ ನಂಜುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರ್ತಾರೆ. ನರೇಂದ್ರ ಮೋದಿಯವರು ಇಲ್ಲಿ ಬಂದಿದ್ರು. ಚಾಮುಂಡೇಶ್ವರಿ ಒಳಗಡೆ ಅರ್ಧ ಗಂಟೆ ಕೂತಿದ್ರು ತಪಸ್ ಮಾಡ್ತಾ. ಗೊತ್ತಾ ನಿಮಗೆ? ಗೊತ್ತಾ ಅವ್ರು ಬಂದಾಗ ಎಲ್ಲಿ ಕೂತಿದ್ರು ಅಂತ? ಚಾಮುಂಡೇಶ್ವರಿ ಒಳಗಡೆ ಪ್ರಾರ್ಥನೆ ಮಾಡ್ತಾ ಯಾರೂ ಸೇರಲಿಲ್ಲ. ಅರ್ಧ ಗಂಟೆ ತಪಸ್ ಮಾಡಿದ್ರು. ಹಿಮಾಲಯದಲ್ಲಿ ತಪಸ್ ಮಾಡಿರೋರು ಅವರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಲಿಕ್ಕೆ 11 ದಿವಸ ಉಪವಾಸ ಇದ್ರು. ಈ ದೇಶದಲ್ಲಿ ಆತರ ಪ್ರಧಾನಿ ಯಾರು ಇದ್ದಾರ? ನಮ್ಮ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿ ಸೀಮೆಣ್ಣೆ ಬೆಲೆ ಬಿದ್ದಾಗ ಡಬ್ಬ ಹೊತ್ಕೊಂಡು ಮೆರವಣಿಗೆ ಮಾಡಿದ್ರು. ಟ್ರಾಲಿಲಿ ಹೋಗಿ ಕಾವೇರಿ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತಾಡಿದ್ರು. ಅಂತ ದೇವೇಗೌಡರು ಇನ್ನೊಬ್ರು ಹುಡ್ತಾರ? ಇವತ್ತು ದೇವೇಗೌಡರು ಉಳಿಸ್ಬೇಕು, ಯಡಿಯೂರಪ್ಪನವರು ತುಳಿಸ್ಬೇಕು, ಕುಮಾರಣ್ಣ ವಿಜಯೇಂದ್ರ ಶಕ್ತಿ ತುಂಬಬೇಕು, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಮಾಡ್ತಿರೋ ಇಲ್ವೋ? ಕೊಟ್ಟಂತ ಸಂದೇಶ ಅವ್ರಗಳನ್ನ ಮುಖ್ಯಮಂತ್ರಿ ಮಾಡಿದೆ. ದೇವೇಗೌಡರು ಕಲಾಮಂದಿರದಲ್ಲಿ 94ರಲ್ಲಿ ಮುಖ್ಯಮಂತ್ರಿನೂ ಆದ್ರು, ಪ್ರಧಾನಮಂತ್ರಿನೂ ಆದ್ರು. ಇವತ್ತಿಲ್ಲಿ ಕೂತಿದ್ರಿ. ನಾನು ಮಾತಾಡಲ್ಲ, ನಿಮ್ಮೆಲ್ಲರ ಪರವಾಗಿ ಮಾತಾಡೋದು. ನಾನು ಒಬ್ಬ ಮಾತಾಡಲ್ಲ. ಯಾವಾಗಲೂ ಚಾಮುಂಡೇಶ್ವರಿ ನುಡಿಸ್ತಾರೆ ನನಗೆ, ನೀವು ನುಡಿಸ್ತೀರಿ, ಬೆಂಬಲ ಕೊಡ್ತೀರಿ. ಈ ಬಿರುಗಾಳಿ ಒಳಗಡೆ, ಕಾಂಗ್ರೆಸ್ಸಿನ ಬಿರುಗಾಳಿ ಒಳಗಡೆ ಚಾಮರಾಜ ಅನೂರಲ್ಲಿ ಒಬ್ಬರಾಗ ಎದ್ದು ಮಂಜು. BJPನೂ ಸೋಲ್ತು, ದಳನೂ ಸೋಲ್ತು. ಇಲ್ಲಿ ಹುಣಸೂರು ಹರೀಶ್ ಗೌಡ ನಾನು ಇಬ್ಬರನ್ನೇ ಗೆಲ್ಸಿದ್ದೀರಿ, ಬಾಕಿ ಎಲ್ಲ ಸೋತರು. ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ 100ಕ್ಕೆ 100 ಮಹಾರಾಜರ ಕೊಡುಗೆ ನೀವ್ಯಾರು ಮರೆಯಕ್ಕಾಗಲ್ಲ. ನಮ್ಮ ಮಕ್ಕಳು ತಲೆ ಎತ್ಕಂತೂ ಮರೆಯಕ್ಕಾಗಲ್ಲ, ಗೊತ್ತಿದೆ ತಾನೆ? ನಾವ್ಯಾರು ಹೇಳ್ಬೇಕಾಗಿಲ್ಲ. ಕೃಷ್ಣರಾಜ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆಯೋ, ನಿಮ್ಮ ಯೂನಿವರ್ಸಿಟಿಯೋ, ಶಿಕ್ಷಣ ಕ್ಷೇತ್ರವೋ, ವಿದ್ಯುತ್ ಶಕ್ತಿಯೋ, ಪಂಚಾಯತಿ ರಾಜ್ಯೋ, ಮೀಸಲಾತಿ ಅದೆಲ್ಲ ಕೊಟ್ಟಿರೋದೇ ಅವರು. ಅವ್ರ ಕುಡಿಗೆ ನಾವೊಂದು ನೋಟ್ ಹಾಕ್ಬೇಕ ಬೇಡವೋ? ಯಾರು ಆ ಕುಡಿ? ಯಾರು ಮಹಾರಾಜರ ಕುಡಿ? ಯಾರು? ಯಾವ ಪಾರ್ಟಿ? ನಮ್ ಬಾಲರಾಜು ಇಲ್ಲೇ ಓದಿರೋದು, ಬೆಳೆದಿರೋದು. ಬಾಲರಾಜು ಅವರು ಚಾಮರಾಜ ಕ್ಷೇತ್ರ ಶಾಸಕರಾಗಿದ್ರು. ಕುಮಾರಣ್ಣನ ಜೊತೆ, ನಮ್ಮ ಜೊತೆ ಎಲ್ಲ ಇದ್ರು. ಅಲ್ಲಿ ಯಾರಿದ್ರು? MP. ಇಷ್ಟು ದಿವಸ ಯಾರಿದ್ರು? ಶ್ರೀನಿವಾಸ್ ಪ್ರಸಾದ್ ಇದ್ರು. ಯಾರಿದ್ರು? ಶ್ರೀನಿವಾಸ್ ಪ್ರಸಾದ್ ಅವರ ಇದ್ದಂತ ಕ್ಷೇತ್ರನ ಮತ್ತೊಮ್ಮೆ ಗೆಲ್ಸಿ ಪ್ರಸಾದ್ ಅವ್ರನ್ನ ಉಳಿಸ್ಬೇಕು, ಬಾಲರಾಜನ್ ಗೆಲ್ಸ್ಬೇಕು. ಮಾಡ್ಬೇಕೋ ಬೇಡವೋ? ನಾನು ಇಷ್ಟೇ ಹೇಳ್ತೀನಿ, ಮಹಾರಾಜರ ಮನೆ ದೇವರು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ಇಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. 28 ಕ್ಷೇತ್ರಕ್ಕೂ ಹೋಗ್ಬೇಕು. ನಮ್ಮ ಪರವಾಗಿ ನೀವೇ ಕೆಲಸ ಮಾಡೋದು. ಯಾವಾಗಲೂ ನಿಮ್ಮ ಹರೀಶ್ ಗೌಡ ಇಲ್ಲಿ ಕೂತಿದ್ದಾರೆ, ಹುಣಸೂರು ಕಾಂಗ್ರೆಸ್ ಕ್ಷೇತ್ರ ಗೆದ್ದಿದ್ದಾರೆ. ಇವತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಕೆಲಸ ಮಾಡಿದ್ದಾನೆ. ಅವನು 5 ನಿಮಿಷ ನಿಮಗೆಲ್ಲ ಮನವಿ ಮಾಡ್ತಾನೆ. ನಾನು ಮನವಿ ಇಷ್ಟೇ, ನೀವೇ GT ದೇವೇಗೌಡ, ನೀವೇ ಕುಮಾರಸ್ವಾಮಿ, ನೀವೇ ವಿಜಯೇಂದ್ರ, ನೀವೇ ನರೇಂದ್ರ ಮೋದಿಯವರು ಗೆದ್ದ ಮೇಲೆ ನಮ್ಮ ರಾಷ್ಟ್ರ ಯದುವೀರವರು, ಕುಮಾರಣ್ಣ, ವಿಜಯೇಂದ್ರ, ಯಡಿಯೂರಪ್ಪ, ದೇವೇಗೌಡರು ಎಲ್ಲ ಸೇರಿ ಮೈಸೂರಿಗೆ ಕರ್ಕೊಂಬರ್ಬೇಕು. ಇಲ್ಲಿಂದ 28 ಕ್ಷೇತ್ರ ಗೆಲ್ಲುತ್ತೆ ಅಂತ ಹೇಳ್ಬೋದಾ? ಬಲೋ ಭಾರತ.